ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಸೊ ಇವತ್ತು ನಾನು BA ಫಸ್ಟ್ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗಾಗಿ ಬೇಸಿಕ್ ಇಂಗ್ಲೀಷ್ ಗ್ರಾಮರ್ನ ಒಂದು ಟಾಪಿಕನ್ನು ತೆಗೆದುಕೊಂಡು ಬಂದಿದ್ದೀನಿ. ಸೊ ಇದು ಒಂದು ಓಲ್ಡ್ ಕ್ವಶನ್ ಪೇಪರು. ಸೊ ಇದನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡೋದು, ಸೊ ಪ್ರಶ್ನೆ ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಇಲ್ಲಿ ನೋಡಿ, ಯೂಸ್ ದ ಫಾಲೋವಿಂಗ್ ವರ್ಡ್ಸ್ ಇನ್ ಅ ಸೆಂಟೆನ್ಸ್ ಆಸ್ ಡೈರೆಕ್ಟೆಡ್ ಅಂತ ಇದೆ. ಸೊ ಇದನ್ನು ಕೊಟ್ಟಿರ್ತಕ್ಕಂಥ ಒಂದು ವರ್ಡನ್ನು ಸೊ ಅವ್ರು ಯಾವ ರೀತಿಯಾಗಿ ಡೈರೆಕ್ಟ್ ಮಾಡು ಅಂತ ಹೇಳಿದ್ರು ಅದನ್ನು ಚೇಂಜ್ ಮಾಡಿ ಸೊ ಒಂದು ಸೆಂಟೆನ್ಸಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಇದು ಬಂದು ಒಂದು 5 ಅಂಕದ ಪ್ರಶ್ನೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ 5 ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿ ಸೊ ಒಂದು 5 ಅಂಕಗಳನ್ನು ಸೊ ಸರಳವಾಗಿ ಎಷ್ಟಾಗುತ್ತೋ ಅಷ್ಟು ಸರಳವಾಗಿ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ನಾನು ಟ್ರೈ ಮಾಡ್ತೇನೆ. ಸೊ ನಮ್ಮ ಜೊತೆಗೆ ನೀವು ಕೂಡ ಟ್ರೈ ಮಾಡ್ತಾ ಹೋಗಿ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಪಾಯ್ಸನ್ ಅಂತ ಇದೆ ಆ್ಯಸ್ ಆನ್ ಅಡ್ಜೆಕ್ಟಿವ್. ಸೊ ಇದನ್ನು ನಾವು ಅಡ್ಜೆಕ್ಟಿವ್ ಆಗಿ ಸೊ ಚೇಂಜ್ ಮಾಡಬೇಕು ಮತ್ತು ಸೆಂಟೆನ್ಸ್ನಲ್ಲಿ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ನೋಡಿ, ಪಾಯ್ಸನ್ ಅಂತಕ್ಕಂಥದ್ದು ಇದು ಆಲ್ರೆಡಿ ಒಂದು ನೌನ್ ಅಂತ ಹೇಳ್ಬೋದಿದ್ದು, ನೌನ್ ಇದು. ಸೊ ಇದನ್ನು ನಾವು ಏನಾಗಿ ಚೇಂಜ್ ಮಾಡಬೇಕಪ್ಪ ಅಂತಂದರೆ ಇದನ್ನು ನಾವು ಇಲ್ಲಿ ಚೇಂಜ್ ಮಾಡೋಣ. ಸೊ ಅಡ್ಜೆಕ್ಟಿವ್ ಆಗಿ ಚೇಂಜ್ ಮಾಡಿದಾಗ ಪಾಯ್ಸನಸ್ ಅಂತ ಆಗುತ್ತೆ. ಪಾಯ್ಸನಸ್ ಅಂತ ಆಗುತ್ತೆ. ಸೊ ಈ ರೀತಿಯಾಗಿ ಇದು ಅಡ್ಜೆಕ್ಟಿವ್ ಆಗಿ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದನ್ನು ನಾವು ಯೂಸ್ ದ ಫಾಲೋವಿಂಗ್ ವರ್ಡ್ಸ್ ಇನ್ ಸೆಂಟೆನ್ಸ್ ಅಂತ ಹೇಳ್ತಾನೆ. ಸೊ ಇದನ್ನು ನಾವು ಸೆಂಟೆನ್ಸ್ನಲ್ಲಿ ಯೂಸ್ ಮಾಡಬೇಕು. ಸೊ ಯಾವ ರೀತಿಯಾಗಿ ನಾವು ಸೆಂಟೆನ್ಸ್ನಲ್ಲಿ ಇದನ್ನು ಯೂಸ್ ಮಾಡಬೇಕು ನೋಡೋಣ. ಒಂದು ಸೆಂಟೆನ್ಸನ್ನು ನಾನು ಈಗ ನಿಮ್ಮ ಜೊತೆಗೆ ಹಾಸ್ತೀನಿ ನೋಡಿ. ದಿಸ್ ಈಸ್ a poisonous this is a poisonous snake. ದಿಸ್ ಈಸ್ ಅ ಪಾಯ್ಸನಸ್ ಸ್ನೇಕ್ ಅಂತ ಇದೆ. ಸೊ ಇದರ ಅರ್ಥ ಬಂದ್ಬಿಟ್ಟು ಇದು ಒಂದು ವಿಷಕಾರಿ ಹಾವು ಅಂತ ಆಗುತ್ತೆ. ಸೊ ನೋಡಿ, ಇಲ್ಲಿ ಪಾಯ್ಸನಸ್ ಅಂತ ಇದೆಯಲ್ಲ, ಸೊ ಇದನ್ನು ನಾವೇನು ಮಾಡಿದ್ವಿ, ಸೆಂಟೆನ್ಸಲ್ಲಿ ಯೂಸ್ ಮಾಡಿದ್ದೀವಿ. ಅಡ್ಜೆಕ್ಟಿವ್ ಆಗಿ ಚೇಂಜ್ ಮಾಡಿದ್ವಿ ಪಾಯ್ಸನನ್ನು ಫಸ್ಟು. ಸೊ ಅದಾದಮೇಲೆ ಇದನ್ನು ಒಂದು ಸೆಂಟೆನ್ಸಲ್ಲಿ ಪಾಯ್ಸನಸ್ ಅಂಥೇಳಿ ಸೊ ಯಾವ ರೀತಿಯಾಗಿ ಇದನ್ನು ಅದಕ್ಕೆ ಅರ್ಥಕ್ಕೆ ಅನುಗುಣವಾಗಿ ಸೊ ಇದನ್ನು ವಾಕ್ಯದಲ್ಲಿ ಬಳಸ್ಕೊಂಡಿದೆ ಅಂಥದ್ದು. ದಿಸ್ ಈಸ್ ಅ ಪಾಯ್ಸನಸ್ ಸ್ನೇಕ್. ಇದ್ರ ಕನ್ನಡ ಮೀನಿಂಗು ಇದು ಒಂದು ವಿಷಕಾರಿ ಹಾವು ಅಂತ ಆಗುತ್ತದೆ. ನೆಕ್ಸ್ಟ್ ಈಗ ಸೆಕೆಂಡ್ ಒನ್ ನೋಡೋಣ. ಎರಡನೇದು ನೋಡಿ, ಎರಡನೇದು ಏನಿದೆ ನೋಡಿ, ಇಲ್ಲಿ ಸಿಂಪಲ್ ಅಂತ ಇದೆ. ಸಿಂಪಲ್ ಆಸ್ ಅ ವರ್ಬ್, ಇದನ್ನು ವರ್ಬ್ ಆಗಿ ಬಳಸಬೇಕು. ಈಗ ಸಿಂಪಲ್ ಏನಿದೆ ಅಂತಂದರೆ ಇದು ಅಡ್ಜೆಕ್ಟಿವ್ ಆಗಿದೆ ಆಲ್ರೆಡಿ. ಸಿಂಪಲ್ ಅನ್ನುವಂಥದ್ದು ಅಡ್ಜೆಕ್ಟಿವ್ ಫಾರ್ಮಲ್ಲಿದೆ. ಸೊ ಇದನ್ನು ನಾವು ವರ್ಬ್ ಆಗಿ ಚೇಂಜ್ ಮಾಡಬೇಕು. ಸಿಂಪಲನ್ನು ವರ್ಬ್ ಆಗಿ ಚೇಂಜ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಸಿಂಪ್ಲಿಫೈ ಅಂತ ಆಗುತ್ತೆ. ಸಿಂಪ್ಲಿಫೈ ಅಂತ ಆಗುತ್ತೆ. ಸೊ ಈ ಸಿಂಪಲನ್ನು ಸಿಂಪ್ಲಿಫೈ ಆಗಿ ನಾವು ಚೇಂಜ್ ಮಾಡಿದ್ವಿ, ವರ್ಬ್ ಆಗಿ ಚೇಂಜ್ ಮಾಡಿದ್ವಿ ನೋಡಿ, ಬಾಚ್ಕೊಟ್ಟೆ ಬಿಟ್ರಿ. ಸೊ ವರ್ಬ್ ಆಗಿ ನಾವು ಚೇಂಜ್ ಮಾಡಿದ್ವಿ. ಸೊ ಇದನ್ನು ನಾವು ಸೊ ಒಂದು ಸೆಂಟೆನ್ಸಲ್ಲಿ ಯಾವ ರೀತಿಯಾಗಿ ಬಳಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ದ ಟೀಚರ್ ಸಿಂಪ್ಲಿಫೈಡ್. The teacher simplified the lesson. For students. ಸ್ವಲ್ಪ ಲಾಂಗ್ ಆಗಿದೆ ಸೆಂಟೆನ್ಸ್ ಇದು. ಸ್ಟೂಡೆಂಟ್ಸ್ ನೋಡಿ, ದ ಟೀಚರ್ ಸಿಂಪ್ಲಿಫೈಡ್ ದ ಲೆಸನ್ ಫಾರ್ ದ ಸ್ಟೂಡೆಂಟ್ಸ್. ನೋಡಿ, ಇಲ್ಲಿ ವರ್ಬ್ ಆಗಿ ಬಳಸ್ಕೊಂಡಿದ್ದೀವಿ ಸಿಂಪ್ಲಿಫೈಡ್ ಆಗಿ ಮಾಡಿ. ಸೊ ಇದ್ರ ಮೀನಿಂಗು ಕನ್ನಡದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಅರ್ಥವಾಗುವಂತೆ
ಸರಳವಾಗಿ ವಿವರಿಸಿದ್ರು ಅಂತ ಆಗುತ್ತೆ. ಸಿಂಪ್ಲಿಫೈಡ್ ಲೆಸನ್ ಪಾಠವನ್ನು ಸರಳವಾಗಿ ವಿವರಿಸಿದ್ರು ಅಂತ ಆಗುತ್ತೆ. ಸೊ ಈ ರೀತಿ ದ ಟೀಚರ್ ಸಿಂಪ್ಲಿಫೈಡ್ ಅಂದರೆ ಸರಳವಾಗಿ ಸಿಂಪ್ಲಿಫೈ ಮಾಡಿದ್ರು, ಅರ್ಥೈಸಿದ್ರು. ದ ಲೆಸನ್ ಅಂದರೆ ಒಂದು ಪಾಠವನ್ನು ಫಾರ್ ಸ್ಟೂಡೆಂಟ್ಸ್, ಮಕ್ಕಳಿಗೆ ಅಂತೇಳಿ ಚೇಂಜ್ ಆಗುತ್ತೆ. ಸೊ ಇಲ್ಲಿ ನೋಡಿ ಸಿಂಪಲ್ ಅಂತಕ್ಕಂತಹ ನಾವು ಅಡ್ಜೆಕ್ಟಿವನ್ನು ಸಿಂಪ್ಲಿಫೈ ಅಂಥೇಳಿ ಅದನ್ನು ವರ್ಬ್ ಆಗಿ ಚೇಂಜ್ ಮಾಡಿದ್ವಿ ಮತ್ತು ಯೂಸ್ ಮಾಡಿದ್ವಿ ಸೆಂಟೆನ್ಸ್ನಲ್ಲಿ ಯಾವ ರೀತಿಯಾಗಿ ಅನ್ನೋದು. ಸೊ ನೀವು ಕೂಡ ಯೂಸ್ ಮಾಡ್ಬೋದು ನಿಮ್ಮದೇ ಓನ್ ಆಗಿರ್ತಕ್ಕಂಥ ಸೆಂಟೆನ್ಸ್. ಸೊ ನೆಕ್ಸ್ಟ್ ನಾ ಇವಾಗ ಸೆಕೆಂಡು ಮುಗಿಸಿದ್ವಿ, ಥರ್ಡ್ ಒನ್ ಹೋಗೋಣ. ಮೂರನೇ ಒಂದು ವರ್ಡ್ ಏನಿದೆ ನೋಡಿ ಇಲ್ಲಿ ಪ್ರಶ್ನೆ, ವಾಟರ್ ಅಂತ ಇದೆ. ಸೊ ವಾಟರ್ ಆಸ್ ಎ ನೌನ್ ಅಂದರೆ ವಾಟರನ್ನು ನೀವು ನೌನ್ ಆಗಿ ಡೈರೆಕ್ಟ್ ಮಾಡಬೇಕು, ಚೇಂಜ್ ಮಾಡಿ ಆಮೇಲೆ ಅದನ್ನು ಯೂಸ್ ಮಾಡಿರಿ ಸೆಂಟೆನ್ಸ್ನಲ್ಲಿ ಅಂತ ಹೇಳ್ತಾರೆ. ಸೊ ಆಲ್ರೆಡಿ ವಾಟರ್ ಅನ್ನುವಂಥದ್ದು ಇದು ಒಂದು ನೌನು. ವಾಟರ್ ಈಗಾಗಲೇ ಅದು ನೌನ್ ರೂಪದಲ್ಲೇ ಇದೆ ಮತ್ತು ಅದನ್ನು ನೀವು ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ. ವಾಟರ್ ಅನ್ನೋದೇ ಒಂದು ನೌನು. ಸೊ ಇದನ್ನು ಯಾವ ರೀತಿಯಾಗಿ ಒಂದು ಸೆಂಟೆನ್ಸ್ನಲ್ಲಿ ಯೂಸ್ ಮಾಡ್ಬೋದು ಅನ್ನೋದು. ಸೊ ಆ ವಾಟರ್ ಬಗ್ಗೆ ಹಲವಾರು ವಾಕ್ಯಗಳನ್ನು ನೀವು ಮಾಡ್ಬೋದು. ವಾಟರ್ ಈಸ್ ಎಸೆನ್ಷಿಯಲ್. ವಾಟರ್ ಈಸ್ ಎಸೆನ್ಷಿಯಲ್ ಫಾರ್ ಲೈಫ್. ಫಾರ್ ಲೈಫ್ ನೋಡಿ, ವಾಟರ್ ಈಸ್ ಎಸೆನ್ಷಿಯಲ್ ಫಾರ್ ಲೈಫ್ ಅಂದರೆ ನೀರು ಜೀವನಕ್ಕೆ ಅತ್ಯವಶ್ಯಕ, ಆರ್ ಜೀವನಕ್ಕೆ ನೀರು ಅವಶ್ಯಕ ಅಂತೇಳಿ ಕನ್ನಡ ಮೀನಿಂಗ್ ಬರುತ್ತೆ. ನೀರು ಜೀವನಕ್ಕೆ ಅತ್ಯವಶ್ಯಕ. ನೋಡಿ ಇಲ್ಲಿ ವಾಟರನ್ನು ನಾವು ಸಬ್ಜೆಕ್ಟ್ ಜಾಗದಲ್ಲಿ ಹಾಕಿದ್ದೀವಲ್ಲ, ಸೊ ಇದನ್ನು ನಾವು ನಾಮಪದ ಆಗಿ ಬಳಸಂದಿದ್ದಾರೆ. ಸೊ ಅದನ್ನು ನೋಡಿ, ವಾಟರ್ ಈಸ್ ಎಸೆನ್ಷಿಯಲ್ ಫಾರ್ ಲೈಫ್, ನೀರು ಜೀವನಕ್ಕೆ ಅತ್ಯವಶ್ಯಕ ಅಂಥೇಳಿ. ಸೊ ನಾವು ಓನ್ ಆಗಿರ್ತಕ್ಕಂಥ ಒಂದು ಸೆಂಟೆನ್ಸನ್ನು ಈ ರೀತಿಯಾಗಿ ಮಾಡ್ಬೋದು. ಸೊ ಇನ್ನು ಹಲವಾರು ರೀತಿಯ ಸೆಂಟೆನ್ಸ್ಗಳನ್ನು ನೀವು ಕೂಡ ಬಿಲ್ಡ್ ಮಾಡ್ಬೋದು ಅಂಥೇಳಿ. ನೆಕ್ಸ್ಟು ನಾಲ್ಕನೇದಾಗಿ ಪರ್ಫಾರ್ಮ್ ಅಂತ ಇದೆ. ಈ ಪರ್ಫಾರ್ಮ್ ಅಂತ ಇದೆಯಲ್ಲ, ಈ ಪರ್ಫಾರ್ಮನ್ನು ನಾವು ಆಸ್ ಎ ನೌನ್ ಆಗಿ ಚೇಂಜ್ ಮಾಡಬೇಕು ಅಂತ ಹೇಳ್ತಾರೆ ಅವರು. ನೌನ್ ಆಗಿ ಚೇಂಜ್ ಮಾಡಬೇಕು. ಪರ್ಫಾರ್ಮ್ ಅನ್ನುವಂಥದ್ದು ಇದು ಏನು ಹಾಗಾದರೆ? ಸೊ ಪರ್ಫಾರ್ಮ್ ಅನ್ನುವಂಥದ್ದು ಈಗ ಅದು ವರ್ಬ್ ಆಗಿದೆ, ಅದನ್ನು ನಾವು ನೌನ್ ಆಗಿ ಚೇಂಜ್ ಮಾಡಬೇಕು. ಆವಾಗ ಪರ್ಫಾರ್ಮೆನ್ಸ್ ಅಂತ ಆಗುತ್ತೆ. ಪರ್ಫಾರ್ಮೆನ್ಸ್. ಪರ್ಫಾರ್ಮೆನ್ಸ್. ಸೊ ಇದು ಏನಂತಂದರೆ ನಾಮಪದವಾಗಿ ಚೇಂಜ್ ಆಯಿತು. ಪರ್ಫಾರ್ಮ್ ಅನ್ನುವಂತಹ ವರ್ಬು ಪರ್ಫಾರ್ಮೆನ್ಸ್ ಅಂಥೇಳಿ ನಾಮಪದವಾಗಿ ಚೇಂಜ್ ಆಗ್ತದೆ. ಸೊ ಇದನ್ನು ನಾವು ಸೆಂಟೆನ್ಸ್ನಲ್ಲಿ ಯಾವ ರೀತಿಯಾಗಿ ಯೂಸ್ ಮಾಡೋದು ನೋಡೋಣ. ದೈರ್ ಪರ್ಫಾರ್ಮೆನ್ಸ್. Their performance was excellent. Was excellent ಅಂತೇಳಿ ನೋಡಿ, ಪರ್ಫಾರ್ಮೆನ್ಸ್ ಅನ್ನುವಂಥದ್ದನ್ನು ನಾವು ನಾಮಪದವಾಗಿ ಬಳಸಿದ್ವಿ ಅಂತೇಳಿ. ದೈರ್ ಪರ್ಫಾರ್ಮೆನ್ಸ್ ವಾಸ್ ಎಕ್ಸಲೆಂಟ್ ಅಂತಂದರೆ, ಸೊ ಇದು ಅವರ ಒಂದು ಪ್ರದರ್ಶನ ಅತ್ಯುತ್ತಮವಾಗಿತ್ತು ಅಂತೇಳಿ ನಾವು ಅದನ್ನು ಬಳಸಿದ್ವಿ. ದೈರ್ ಪರ್ಫಾರ್ಮೆನ್ಸ್ ವಾಸ್ ಎಕ್ಸಲೆಂಟ್, ಅವರ ಪ್ರದರ್ಶನ ಅತ್ಯುತ್ತಮವಾಗಿತ್ತು ಅಂತೇಳಿ ಕನ್ನಡದಲ್ಲಿ ಇದನ್ನು ಅರ್ಥೈಸಬಹುದು. ಸೊ ಈ ರೀತಿಯಾಗಿ ನೀವು ಓನ್ ಆಗಿರ್ತಕ್ಕಂಥ ಸೆಂಟೆನ್ಸ್ ಮಾಡ್ಬೋದು. ಸೊ ಇದಲ್ಲದೆ ಇನ್ನೂ ಹಲವಾರು ಸೆಂಟೆನ್ಸ್ಗಳನ್ನು ನೀವು ಮಾಡ್ಬೋದು. ನೆಕ್ಸ್ಟ್ ಇನ್ನು ಕೊನೆಯದಾಗಿ ಇಲ್ಲಿ ಸೆನ್ಸಿಬಲ್ ಅಂತ ಇದೆ ನೋಡಿ. ಸೆನ್ಸಿಬಲ್ ಅನ್ನು ಆಸ್ ಆನ್ ಅಡ್ವರ್ಬ್ ಆಗಿ ಬಳಸಿ ಅಂತ ಹೇಳ್ತಾರೆ ಅವರು. ಸೊ ಸೆನ್ಸಿಬಲ್ ಅನ್ನೋದು ಏನು ಹಾಗಾದರೆ ಈಗ ಅಂತಂದರೆ ಇದೊಂದು ಅಡ್ಜೆಕ್ಟಿವ್. ಇದು ಸೆನ್ಸಿಬಲ್ ಅನ್ನೋದು ಏನಂದರೆ ಅಡ್ಜೆಕ್ಟಿವ್. ಇದು ಅಡ್ಜೆಕ್ಟಿವ್ ಆಗಿದೆ. ಸೊ ಇದನ್ನು ನಾವು ಅಡ್ವರ್ಬ್ ಆಗಿ ಬಳಸಿದಾಗ ಸೆನ್ಸಿಬಲಿ ಅಂತ ಆಗುತ್ತೆ. ಸೆನ್ಸಿಬಲಿ. ಸೊ ಈ ಸೆನ್ಸಿಬಲಿ ಅನ್ನುವಂಥದ್ದು ಅಡ್ವರ್ಬ್. ಇದನ್ನು ನಾವು ಯಾವ ರೀತಿಯಾಗಿ
ಒಂದು ಸೆಂಟೆನ್ಸಲ್ಲಿ ಯೂಸ್ ಮಾಡ್ಬೋದು ನೋಡೋಣ. ಹಿ ಸ್ಪೋಕ್ sensibly. He spoke sensibly in the meeting. In the meeting ಅಂತ ಆಗುತ್ತೆ ನೋಡಿ. ಹಿ ಸ್ಪೋಕ್ ಸೆನ್ಸಿಬಲಿ ಇನ್ ದ ಮೀಟಿಂಗ್. ಈ ಸೆನ್ಸಿಬಲಿ ಅಂತಕ್ಕಂತಹ ಎರಡು ವರ್ಬನ್ನು ನಾವು ಸೆಂಟೆನ್ಸ್ನಲ್ಲಿ ಯೂಸ್ ಮಾಡ್ಕೊಂಡಿವಿ. ಸೊ ಇದ್ರ ಕನ್ನಡ ಮೀನಿಂಗ್ ಬಂದ್ಬಿಟ್ಟು ಅವನು ಸಭೆಯಲ್ಲಿ ವಿವೇಕಪೂರ್ವವಾಗಿ ಮಾತನಾಡಿದ್ನು ಅಂತ ಆಗುತ್ತೆ. ಸೊ ಇಲ್ಲಾಂದರೆ ಅವನು ಸಭೆಯಲ್ಲಿ ಸಮಂಜಸವಾಗಿ ಮಾತನಾಡಿದನು ಅಂತ ಆಗುತ್ತೆ ನೋಡಿ. ಯಾವ ರೀತಿಯಾಗಿ ಸೆನ್ಸಿಬಲಿ ಅಂದರೆ ಅರ್ಥಪೂರ್ಣವಾಗಿ ಅಥವಾ ವಿವೇಕವಾಗಿ ತಲೆಯಲ್ಲಿ ಜ್ಞಾನ ಇಟ್ಕೊಂಡು ಮಾತನಾಡದ ಅನ್ನೋ ರೀತಿಯಲ್ಲಿ ಅರ್ಥ ಆಗುತ್ತೆ. ಸೊ ಈ ರೀತಿಯಾಗಿ ನಾವು ಸೆನ್ಸಿಬಲ್ ಅನ್ನುವಂತಹ ಅಡ್ಜೆಕ್ಟಿವನ್ನ ಸೆನ್ಸಿಬಲಿ ಅಂತೇಳಿ ಅಡ್ವರ್ಬನ್ನಾಗಿ ಮಾಡಿ ಸೊ ನಾವು ಓನ್ ಆಗಿರ್ತಕ್ಕಂಥ ರೀತಿಯಲ್ಲಿ ಸೆಂಟೆನ್ಸಲ್ಲಿ ಯೂಸ್ ಮಾಡಿದ್ವಿ ಅನ್ಬೋದು. ಸೊ ಈ ರೀತಿಯಾಗಿ ಬಹಳ ಸರಳವಾಗಿ 5 ಅಂಕವನ್ನು ನೀವು ಗಳಿಸ್ಕೊಳ್ಳಿಕ್ಕೆ ಸೊ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಎಷ್ಟಾಗುತ್ತೋ ಅಷ್ಟು ಸರಳವಾಗಿ ನಿಮಗೆ ತಿಳಿಸ್ಲಿಕ್ಕೆ ನಾನು ಪ್ರಯತ್ನವನ್ನು ಪಟ್ಟಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟವಾಗಿದ್ದರೆ ಸೊ ಇನ್ನೂ ಹೆಚ್ಚಿನ ಒಂದು ವಿಡಿಯೋ ಮಾಡಲಿಕ್ಕೆ ನನಗೆ ಪ್ರೇರಣೆಯನ್ನು ನೀಡಿ. ಸೊ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸ್ಮಾಲ್ ಚೇಂಜ್ ಅನ್ನುವಂಥ ಚಾನಲನ್ನು. ಸೊ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸೊ ಮತ್ತು ಲೈಕ್ ಮಾಡಿ ಅಂತ ಹೇಳ್ತೀನಿ. ಮತ್ತೆ ಒಂದು ಹೊಸ ಟಾಪಿಕ್ನೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು.